ನೋವಿಲ್ಲದ ಮನಸ್ಸು ಇಲ್ಲವೇ ಇಲ್ಲ. ಮನಸ್ಸೆಂದರೆ ಒಂದು ಬಂಧಕ್ಕೂ ಹಾಗೂ ಮೋಕ್ಷಕ್ಕೂ ಇರುತ್ತದೆ. ಈ ಮನಸ್ಸು ಹೀಗೇ ಎನ್ನಲಿಕ್ಕೆ ಬರೋದಿಲ್ಲ. ಅಂದರೆ ಈ ದೇಹ ಎಷ್ಟು ಬೃಹದಾಕಾರವಾಗಿ ದೊಡ್ಡದು, ಕಿರಿದು, ಮಧ್ಯಮ ಇದ್ದರೂ ಕೂಡ ಕಾಣಲಾರದ, ಕೈಗೆ ಎಟುಕದ, ನಿಲುಕಲಾರದ ಆ ಮನಸ್ಸು ಒಂದು ನಮ್ಮನ್ನು ಆಡಿಸುತ್ತದೆ. ಈ ಶರೀರ ಕೇವಲ ಮನಸ್ಸಿನಿಂದಲೇ ನಡೆಯುವುದು, ಮನಸ್ಸಿನಿಂದಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವುದು. ಹೀಗೆ ಮನಸ್ಸು ಅದು ನೋವಿಲ್ಲದೆ ಇರುವುದಿಲ್ಲ. ಎಂದಿಗೂ ನೋವುಗಳನ್ನು ತಬ್ಬಿಕೊಳ್ಳುವುದೇ ಕೆಲಸವಾಗಿರುತ್ತದೆ. ನೋವು ಇಲ್ಲದಿದ್ದರೂ ಕೂಡ ತಾನೇ ತಾನಾಗಿ ಈ ಶರೀರವನ್ನು ಚಲಿಸಿ ಆ ನೋವನ್ನು ತೆಗೆದುಕೊಳ್ಳುವುದು. ಹಾಗೂ ನಗುವಿಲ್ಲದ ಮುಖವಿಲ್ಲ. ಎಷ್ಟೇ ನಮಗೆ ನೋವಾಗಿತ್ತಂತಂದರೆ ಇನ್ನೊಬ್ಬರ ಹತ್ತಿರ ಹೇಳಿಕೊಳ್ಳಲು ಹೋದರೆ ಅವರು ದೂರ ಸರಿಯುವವರು. ಆದರೆ ಅದೇ ನೀವು ನಿಮ್ಮ ನೋವನ್ನು ಅದುಮಿಟ್ಟು ನಗು ಮುಖದಿಂದ ಅದಕ್ಕೆ ಉಪಾಯವನ್ನು ಕೇಳಲಿಕ್ಕೆ ಹೋದರೆ ಆಗ ಅದರ ಉಪಾಯವು ನಮಗೆ ತಿಳಿದು ಬರುವುದು. ಹೀಗೆ ನಗುವ ಮುಖದ ಹಿಂದೆ ನೋವೆಂಬ ಮನಸ್ಸು ಇದ್ದೇ ಇರುತ್ತದೆ. ನಗುವನ್ನು ಚೆಲ್ಲುವುದು ಆ ಮನಸ್ಸೇ, ಹಾಗೂ ನೋವನ್ನು ಚೆಲ್ಲುವುದು ಕೂಡ ಆ ಮನಸ್ಸೇ. ಅದು ಎರಡನ್ನು ನಮ್ಮ ಮುಂದೆ ಒಗೆದು ಅದು ವಿಜೃಂಭಿಸುವುದು. ತಾನು ಒಳಗಿದ್ದು ನಮ್ಮನ್ನು ಕಷ್ಟಕ್ಕೆ ಗುರಿಪಡಿಸುವುದು ಈ ಮನಸ್ಸೇ. ಅದಕ್ಕೆ ಈ ಶರೀರದಲ್ಲಿರುವ ಜೀವ ಎಂದಿಗೂ ಮನಸ್ಸಿನಲ್ಲಿಯೇ ವಿಲೀನವಾಗಿರುತ್ತದೆ. ಹೀಗಾಗಿ ಮನಸ್ಸನ್ನು ಬಿಟ್ಟು ಹೋಗುವಲಿಕ್ಕೆ ಅಸಾಧ್ಯ ಆ ಜೀವನಿಗೆ. ಅದಕ್ಕೆ ಏನೇ ಆಗಲಿ ನೀವು ಯಾವಾಗಲೂ ನಗುತ್ತೀರಿ. ನಗುವಿದ್ದರೆ ಎಲ್ಲರೂ ನಮ್ಮವರು, ನಗುವಿಲ್ಲದಿದ್ದರೆ ಯಾರೂ ನಮ್ಮವರಿಲ್ಲ. ಆದ್ದರಿಂದ ಧೈರ್ಯೋತ್ರಂ ಸಾಧನಮ ಎನ್ನುವಂತೆ ನಮ್ಮ ಮುಖದ ಭಾವನೆ, ನಮ್ಮ ಮುಖದ ಚರ್ಯೆ ಎಂದಿಗೂ ನಗುತ್ತಾ ಇರಬೇಕೆಂದು ನಾನು ನಿಮ್ಮಲ್ಲಿ ಆಶಿಸುವೆನು. ಧನ್ಯವಾದಗಳು.